ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ಮಾರ್ನಿಂಗ್ ರುಟೀನ್ನ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಜನ ಕೇಳಿದ್ರಿ ಈ ನಡುವೆ ಹಾಕದೇ ಇಲ್ಲ ವ್ಲಾಗ್, ನಾರ್ಮಲ್ ವ್ಲಾಗನ್ನು ಶೇರ್ ಮಾಡಿ ಅಂತ. ಸೊ ಅದ್ರ ಜೊತೆಗೆ ಹಾಗೆಯೇ ಮನಿ ಸೇವಿಂಗ್ ಟಿಪ್ಸು ಮತ್ತು ಬಂದು ಕೆಲವೊಂದು ಮೋಟಿವೇಟ್ ಆಗಿ ಯಾವ ಥರ ಮನೆಯಲ್ಲಿ ಹಸ್ಬೆಂಡನ್ನು ಬಂದು ಮನಿ ಸೇವಿಂಗಿಗೆ ಬಂದು ಅವ್ರನ್ನ ಮೋಟಿವೇಟ್ ಮಾಡೋದು, ಅವರೇ ಬಂದು ನಿಮ್ಮ ಕೈಗೆ ದುಡ್ಡನ್ನು ಕೊಟ್ಟು ಸೇವ್ ಮಾಡಿಡು, ಎತ್ತಿಡು ಅಂತ ಹೇಳೋದು, ಈ ಥರ ವಿಷಯಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಹಂಚ್ಕೋತಾ ಇದ್ದೀನಿ. ಯಾಕಂದರೆ ನಾರ್ಮಲ್ ಎಲ್ಲರ ಮನೇಲೂ ಮಾಡೋ ಕೆಲಸನೇ ನಾನು ಕೂಡ ಮಾಡೋದು. ಅದನ್ನು ತೋರಿಸೋದ್ರಲ್ಲಿ ದೊಡ್ಡ ವಿಶೇಷತೆ ಏನಿಲ್ಲ. ಬಟ್ ಅದ್ರ ಜೊತೆಗೆ ಕೆಲವೊಂದು ಟಿಪ್ಸ್ಗಳನ್ನು ಕೊಡುವಾಗ ನಿಮಗೂ ಒಂಥರ ಮನೆ ಕೆಲಸ ಮಾಡೋದಕ್ಕೂ ಮೋಟಿವ್ ಆಗಿರುತ್ತೆ ಮತ್ತು ಒಳ್ಳೆ ಈ ವಿಷಯನ ತಿಳ್ಕೊಂಡಂಗೂ ಇರುತ್ತೆ ಅಂತ. ಸೊ ಏನಪ್ಪ ಅಂತಂದರೆ, ಇವತ್ತಿನ ಬೆಳಗ್ಗೆ ನಾನು ಬೇಗನೆ ಎಲ್ಲ ಕೆಲಸಗಳನ್ನೂ ಮುಗಿಸ್ಕೊಂಡೆ. ಯಾಕಂದರೆ ಒಂದು ಸ್ವಲ್ಪ ಕೆಲಸ ಇತ್ತು ನನಗೆ, ಎಕ್ಸ್ಟ್ರಾ ಕೆಲಸ, ಅದನ್ನು ಮುಗಿಸ್ಕೋಬೇಕಿತ್ತು. ಮತ್ತು ಮಕ್ಕಳು ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ ವೀಡಿಯೋಗಳ ಕೆಲಸ ಎಲ್ಲನೂ ಮುಗಿಸ್ಕೋಬೇಕಿತ್ತು. ಹಾಗಾಗಿ ಮಾರ್ನಿಂಗ್ ಸ್ಕೂಲ್ಗೆ ಮಕ್ಕಳು ಹೊರಟಿದ ತಕ್ಷಣವೇ ಮನೆಯೆಲ್ಲನೂ ಕ್ಲೀನ್ ಮಾಡಿಬಿಟ್ಟು ಒರೆಸೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮನೆ ಒರೆಸ್ಬಿಟ್ಟು ಹಾಗೆಯೇ ಮನೆಯವರು ಊಟಕ್ಕೆ ಬರ್ತೀನಿ ಅಂತಂದರು. ಸೊ ಬೆಳಗ್ಗೆನೇ ಅವ್ರಿಗೆ ಸಜ್ಜೆ ಮುದ್ದೆ ಮಾಡಿಕೊಟ್ಟೆ. ಮಟನ್ ಸಾಂಬಾರಿತ್ತು, ಅದಕ್ಕೆ ಅಡ್ಜಸ್ಟ್ ಆಗುತ್ತೆ ಅಂತ ಹೇಳಿ ಸಜ್ಜೆ ಮುದ್ದೆ ಮಾಡಿ ನಾನು ಕೂಡ ಒಂಚೂರು ಟಿಫನ್ ಮಾಡಿಕೊಂಡೆ. ಸೊ ಇವತ್ತಿನ ಬೆಳಗ್ಗೆ ಅಡುಗೆ ರೂಟೀನ್ ಬಂದು ಇಷ್ಟೇ. ಮಕ್ಕಳಿಗೆ ಬಂದು ನಾನು ಸಿಂಪಲ್ಲಾಗಿ ಮೊಸರನ್ನ ಮತ್ತು ಚಪಾತಿ ಸಾಂಬಾರು ಕಳಿಸಿದ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಹಸ್ಬೆಂಡ್ಗೆ ಯಾವ ರೀತಿ ದುಡ್ಡನ್ನು ಕೂಡಿಡೋದಕ್ಕೆ ಅವ್ರನ್ನ ಯಾವ ರೀತಿ ನಾವು ಮೋಟಿವೇಟ್ ಮಾಡೋದು ಅಂತ ನೋಡೋಣ. ಯಾಕಂದರೆ ಸುಮಾರು ಜನ ಹೆಣ್ಮಕ್ಳು ನನಗೆ ತುಂಬ ಕಮೆಂಟ್ ಮಾಡ್ತೀರಾ, ನಾವು ಎಷ್ಟೇ ಮೋಟಿವ್ ಆಗಿ ಮಾಡೋಕ್ಕೆ ಹೋದರೂ ಅವರು ಮೋಟಿವ್ ಆಗ್ತಾಯಿಲ್ಲ ಅಕ್ಕ, ನಾವು ದುಡ್ಡು ಕೂಡಿಡಬೇಕು, ನನಗೊಂದು ಹೆಣ್ಮಗು ಇದೆ, ಸೊ ಹೆಣ್ಮಗುನ ನಾವು ಕಾಪಾಡ್ಕೋಬೇಕಲ್ವ, ಮುಂದಕ್ಕೆ ಒಡವೆ ಎಲ್ಲ ತೆಗಿಬೇಕು, ಎಜುಕೇಷನ್ ನೋಡಬೇಕು, ಸಂಸಾರ ನೋಡಬೇಕು, ಎಷ್ಟೋ ಸಾಲಗಳಿದ್ದಾವೆ, ಅದನ್ನು ತೀರಿಸ್ಕೋಬೇಕು. ಆದರೆ ಮನೆಯವರು ತುಂಬ ದುಂದು ವೆಚ್ಚ ಮಾಡ್ತಾರೆ. ಕೇಳೋಕ್ಕೋದ್ರೆ ನನ್ನ ದುಡಿಮೆ, ನನ್ನ ಸಂಪಾದನೆ, ನಿನಗೇನು ಇವಾಗ ಅಂತ ಕೇಳ್ತಾರೆ. ಸೊ ಅಂಥವ್ರಿಗೆ ನಾನು ಏನು ಹೇಳಲಿ ಅನ್ನೋ ಥರ ನನಗೆ ಕ್ವೆಶ್ಚನ್ ಮಾಡಿದ್ದೀರ. ಸೊ ಅಂಥವ್ರಿಗೆ ನಾನು ಹೇಳೋದಿಷ್ಟೇ. ಸೊ ಮೊದಲನೇದಾಗಿ ಫಸ್ಟು ನೀವು ಕಾಮಾಗಿ ಅವ್ರನ್ನ ಇನ್ನೊಬ್ರಿಗೆ ಹೋಲಿಸ್ಕೋಬೇಡಿ. ಅಂದರೆ ಅವರೆಲ್ಲ ಇಷ್ಟು ಸಂಪಾದನೆ ಮಾಡ್ತಿದ್ದಾರೆ, ನನ್ನ ಗಂಡ ಯಾಕೆ ಇಷ್ಟು ಮಾಡ್ತಿಲ್ಲ, ಅವರೆಲ್ಲ ಸೇವ್ ಮಾಡಿದರೆ ನನ್ನ ಗಂಡ ಯಾಕೆ ಇಷ್ಟು ಮಾಡ್ತಿಲ್ಲ ಅಂತ ಅವ್ರಿಗೆ ಎದುರುಗಡೆನೇ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಮನಸ್ಸಲ್ಲಿ ಫಸ್ಟ್ ಇರಲಿ ಅದು. ಆಮೇಲೆ ಅವ್ರನ್ನ ಸಮಾಧಾನವಾಗಿ ಕೂರಿಸಿ ಅವ್ರಿಗೆ ಹೇಳಿ ಏನಂತಂದರೆ, ಈಗ ಫ್ಯೂಚರಲ್ಲಿ ನಮ್ಮ ಹೆಣ್ಮಗು ಯಾವ ರೀತಿ ಕಷ್ಟಪಡ್ಬೋದು. ಸೊ ಈಗ ನೀವು ಪಡ್ತಾ ಇರೋದನ್ನು ಉದಾಹರಣೆಗೆ ಹೇಳಬೇಡಿ. ನಿಮ್ಮ ಮಗಳು ಫ್ಯೂಚರಲ್ಲಿ ಇನ್ನೊಬ್ಬ ಒಂದು ವ್ಯಕ್ತಿಯನ್ನು ಮದುವೆ ಆದಾಗ ಆ ವ್ಯಕ್ತಿ ಜವಾಬ್ದಾರಿ ಇಲ್ಲದೆ, ಸಂಸಾರದ ಕಡೆ ಅಷ್ಟೊಂದು ಗಮನ ಇಲ್ಲದೆ, ಸಂಪಾದನೆ ಮಾಡೋದೇನೋ, ದುಂದುವೆಚ್ಚ ಮಾಡೋದೇನೋ ಈ ರೀತಿ ಇದ್ದಾರೆ ಅಂದರೆ ನಿಮ್ಮ ಮಗಳು ಆ ಸಿಚುವೇಷನಲ್ಲಿ ಏನು ಮಾಡ್ಬೋದು, ಆ ಸಿಚುವೇಷನ್ ಆ ಒಂದು ಹೆಣ್ಮಗುಗೆ ಬಂದಾಗ ನೀವೇನು ಮಾಡ್ತೀರಾ, ಆ ಸಮಯದಲ್ಲಿ ನೀವೇನು ಯೋಚನೆ ಮಾಡ್ತೀರಾ ಅಂತ ನಿಮ್ಮ ಹಸ್ಬೆಂಡ್ಗೆ ಕೇಳಿ. ಆಗ ಅವ್ರೊಂದು ಸ್ವಲ್ಪ ಯೋಚನೆ ಮಾಡ್ತಾರೆ. ಯಾಕಂದರೆ ಕೆಲವು ಗಂಡಸರಿಗೆ ನಾವು ಇನ್ನೊಬ್ಬರ ಮನೆಯಿಂದ ಬಂದಿರುವಂಥ ಹೆಣ್ಮಕ್ಳಾಗಿರ್ತೀವಿ, ನಮ್ಮ ಮೇಲೆ ಅಷ್ಟೊಂದು ಅಂದರೆ 100% ಅಟ್ಯಾಚ್ಮೆಂಟ್ ಇರಲ್ಲ, ಎಮೋಷನ್ ಕೂಡ ಇರಲ್ಲ. ಆದರೆ ತಮ್ಮ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಹೆಣ್ಮಕ್ಳ ಮೇಲೆ 100% ಅಟ್ಯಾಚ್ಮೆಂಟ್ ಇರುತ್ತೆ. ಸೊ ನೀವು ಮನೆಗಳಲ್ಲೇ ನೋಡ್ಬೋದು, ನಿಮ್ಮಮ್ಮನ ಬೈತಾರೆ, ಏನಾದರೂ ಒಂದು ಸಣ್ಣ ಪುಟ್ಟ ವಿಷಯಕ್ಕೆ ಜಗಳಗಳು ಮಾಡ್ಕೊಳ್ತಾರೆ. ಅದೇ ಒಂದು ಸಂದರ್ಭ ಹೆಣ್ಮಗುಗೆ, ತನ್ನ ಹೊಟ್ಟೆಯಲ್ಲಿ ಹುಟ್ಟಿದಂಥ ಹೆಣ್ಮಗುಗೆ ಬರೋವಾಗ ಹಾಗೆ ಕುದ್ದು ಬಿಡ್ತಾರೆ ಅಲ್ವಾ. ನನ್ನ ಅಳಿಯ ಈ ರೀತಿ ಮಾಡಿಬಿಟ್ಟ, ನನ್ನ ಮಗಳಿಗೆ ಈ ರೀತಿ ನೋವು ಕೊಟ್ಟ ಅಂತ ಸಣ್ಣ ಸಣ್ಣ ವಿಚಾರಗಳನ್ನು ಕೂಡ ದೊಡ್ಡದಾಗಿ ತೊಗೊಂಡು ಮನೆಯಲ್ಲಿ ಅದನ್ನೇ ಹೇಳ್ತಿರ್ತಾರೆ. ಅದೇ ಅವ್ರು ಮಾಡೋದು ಅವ್ರಿಗೆ ಅನಿಸಲ್ಲ. ಸೊ ಇದನ್ನೇ ನಾನು ಹೇಳ್ತಿರೋದು, ಸೂಕ್ಷ್ಮ ವಿಚಾರ ಇಲ್ಲೇ ಅಡಗಿದೆ. ಸೊ ನೀವು ಬಂದು ನಿಮ್ಗೆ ಆಗ್ತಾ ಇರೋದನ್ನ ಹೇಳಬೇಡಿ. ನಿಮ್ಮ ಮಗುಗೆ ಮುಂದೆ ಆದರೆ ಏನು ಮಾಡ್ತೀರಾ. ಸೊ ನಿಮ್ಮ ಮಗುಗೆ ಈ ರೀತಿ ಒಂದು ಗಂಡ ಸಿಕ್ಕಿದ್ರೆ, ಸರಿಯಾಗಿ ದುಡ್ಡು ಕೈಗೆ ಕೊಡದೆ, ಸೇವ್ ಮಾಡದೆ, ಕಷ್ಟಗಳಿಗೆ ಸಿಕ್ಕಾಕ್ಸುವಂಥ ಗಂಡ ಸಿಕ್ಕಿದ್ರೆ ನಿಮ್ಮ ಮಗಳ ಪರಿಸ್ಥಿತಿ ಯೋಚನೆ ಮಾಡಿ. ಸೊ ನಿಮ್ಮ ಮಗಳು ಆ ಥರ ಎಷ್ಟು ನೋವು ತಿನ್ನಬಹುದು. ಅದೇ ಥರನೇ ನಾವು ಕೂಡ ಸೇವ್ ಮಾಡಿ ನಮ್ಮ ಮಗಳಿಗೊಂದು ಒಳ್ಳೆ ದಾರಿ ಮಾಡಬೇಕು. ಒಂದು ವೇಳೆ ಹಸ್ಬೆಂಡ್ ಕಡೆಯಿಂದ ಮೈನಸ್ ಪಾಯಿಂಟ್ ಇದ್ದರೂ ಕೂಡ ನಮ್ಮ ಮಗಳು ಚೆನ್ನಾಗಿ ಓದಿ ಸಂಪಾದನೆ ಮಾಡಿ ಒಂದು ಒಳ್ಳೆ ಕೆಲಸಕ್ಕೆ ಹೋಗೋಳಾಗಿದ್ದರೆ ಅವಳ ಕಾಲ ಮೇಲೆ ಅವಳು ನಿಂತ್ಕೋತಾಳೆ, ಭವಿಷ್ಯದ ಭಯ ಇಲ್ಲದೆ ನಗ್ತಾಳೆ ರೀ. ಸೊ ನಾವು ಯೋಚನೆ ಮಾಡಬೇಕು. ಸೊ ನಮ್ಮ ಮಗಳ ಎಜುಕೇಷನ್ಗಾದರೂ ನಾವು ಸೇವ್ ಮಾಡಬೇಕು, ನಮ್ಮ ಮಗಳ ಭವಿಷ್ಯಕ್ಕೋಸ್ಕರ ಆದರೂ ನಾವು ಎತ್ತಿಡಬೇಕು ಅಂತ ಹೇಳಿ ಈ ರೀತಿ ಹೇಳಿ. ಆವಾಗ ಅವ್ರಿಗೆ ಖಂಡಿತವಾಗ್ಲೂ ಯೋಚನೆ ಮಾಡ್ತಾರೆ. ಯೋಚನೆನೇ ಮಾಡದೇ ಇರೋರು ಅಟ್ಲೀಸ್ಟ್ ಯೋಚನೆ ಆದರೂ ಮಾಡ್ತಾರೆ. ಇದು ಖಂಡಿತವಾಗ್ಲೂ ನಡೆಯುತ್ತೆ. ಯಾಕಂದರೆ ನಾನು
ಅದನ್ನು ನಾನು ಹೇಳೋದು ಯಾಕೆ ಅಂತಂದರೆ, ಕೆಲವೊಬ್ಬರು ಮನೆಗಳಲ್ಲಿ ಇದು ನಡೀತಾ ಇದೆ, ನಾನು ನೋಡ್ತೀನಿ. ಯಾಕಂದರೆ ತನ್ನ ಹೆಂಡತಿಗೆ ಜಾಸ್ತಿ ಮಾಡಿಲ್ಲ ಅಂದರೂ ಕೂಡ ತನ್ನ ಮಗಳಿಗೆ ಮಾಡೋರನ್ನ ನಾನು ನೋಡಿದ್ದೀನಿ. ಯಾಕಂದರೆ ಹೆಂಡತಿ ಕತ್ತಲ್ಲಿ ಬರೀ ಜಸ್ಟ್ ಅಂದರೆ ಈ ಉಮಾ ಗೋಲ್ಡ್ ಅಂತ ಹೇಳ್ತೀವಲ್ಲ, ಗ್ಯಾರಂಟಿ ಚೈನ್ ಇರುತ್ತೆ. ಆದರೆ ಮಗಳು ಮದುವೆ ಅಂತ ಬಂದಾಗ ಮಗಳಿಗೆ ಒಡವೆ ಕೊಡಿಸ್ಬಿಡ್ತಾರೆ, ಮಗಳನ್ನ ಚೆನ್ನಾಗಿ ನೋಡ್ಕೊಂಡ್ಬಿಡ್ತಾರೆ. ಯಾಕಂದರೆ ಮಗಳ ಮೇಲೆ ಅಷ್ಟೊಂದು ಆಸಕ್ತಿ, ಅಷ್ಟೊಂದು ಪ್ರೀತಿ ಕಾಳಜಿ ವಹಿಸ್ತಾರೆ. ಸೊ ಇದನ್ನು ನಾವು ತಿಳಿ ಹೇಳೋವಾಗ ಖಂಡಿತವಾಗ್ಲೂ ಅದೊಂದು ಪಕ್ಷ ನಿಮ್ಮ ಕಡೆಗೂ ಕೂಡ ತಿರುಗತ್ತೆ. ನಿಮಗೂ ಅವರು ಸೇವ್ ಮಾಡ್ತಾರೆ, ನಿಮಗೂ ಕೂಡ ಎತ್ತಿಕ್ತಾರೆ. ಎಲ್ಲೋ ಒಂದು ಕಡೆ ನಿಮ್ಮ ಬಗ್ಗೆ ಕೂಡ ಯೋಚನೆ ಮಾಡ್ತಾರೆ. ಏನಂತ, ಓಕೆ ಇವಳು ಹೇಳ್ತಾ ಇರೋದು ನನ್ನ ಒಳ್ಳೇದಕ್ಕೋಸ್ಕರ, ನಮ್ಮ ಒಳ್ಳೇದಕ್ಕೋಸ್ಕರನೇ. ನಾವು ಅದೇ ಒಂದು ಸಂದರ್ಭದಲ್ಲಿ ತಾನೇ ನನ್ನ ಹೆಂಡ್ತಿನ ಇಟ್ಟಿದ್ದೀವಿ. ಸೊ ನನ್ನ ಹೆಂಡ್ತಿ ಎಷ್ಟು ಯೋಚನೆ ಮಾಡಿದರೆ ಈ ರೀತಿ ಮನಿ ಸೇವಿಂಗ್ ಬಗ್ಗೆ ಇಷ್ಟೊಂದು ಸೂಕ್ಷ್ಮವಾಗಿ ನನ್ನ ಹತ್ರ ಹೇಳ್ತಾಳೆ ಅಂತ ಯೋಚನೆ ಮಾಡಿಬಿಟ್ಟು ಖಂಡಿತವಾಗ್ಲೂ ನಿಮಗೆ ಅವರು ಓಕೆ ಮಾಡೋಣ, ಇನ್ಮೇಲೆ ಸೇವ್ ಮಾಡೋಣ ಅಂತ ಯೋಚನೆ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ಇನ್ನೊಂದು ಟಿಪ್ಪು, ನೀವು ಇನ್ನೊಂದು ಅವ್ರಿಗೆ ಹೇಳ್ಬೋದು ಒಡವೆ ರೇಟ್ಗಳ ಬಗ್ಗೆ ಗೂಗಲಲ್ಲಿ ಹಾಕಿ. ಸುಮಾರೊಂದು 10 ವರ್ಷದ ಹಿಸ್ಟ್ರಿಯಿಂದ ಹಾಕಿ. ನೀವು ಎಷ್ಟು ವರ್ಷ ಮದುವೆ ಆಗಿದೆಯೋ ಅಲ್ಲಿಂದ ಹಿಸ್ಟ್ರಿಯಿಂದ ಹಾಕಿ. 10 ವರ್ಷ ಆಗಿದ್ದರೆ 10 ವರ್ಷದ ಹಾಕಿ, 15 ವರ್ಷ ಆಗಿದ್ದರೆ 15 ವರ್ಷದ ಹಾಕಿ. ಅವ್ರ ಹತ್ರ ಅದರ ಒಂದು ಬೆಳವಣಿಗೆಯನ್ನು ತೋರಿಸಿ. ಆಗ 1 ಗ್ರಾಮ್ 1,000 ಇತ್ತು, ಈ ಗ್ರಾಮ್ ಒಂದು 6,000 ಇದೆ. ಸೊ ನಾವು ಫ್ಯೂಚರಲ್ಲಿ ಒಡವೆ ಅವಾಗ ತೆಗ್ದಿದ್ದಿದ್ರೆ 100 ಗ್ರಾಮ್ಗೆ ಎಷ್ಟಾಗ್ತಿತ್ತು. ಬಟ್ ಈಗ 100 ಗ್ರಾಮ್ಗೆ ಎಷ್ಟಾಯಿತು? 100 ಗ್ರಾಮ್ಗೆ 6 ಲಕ್ಷ ರೂಪಾಯಿ ಬೇಕು. ಸೊ ಇಷ್ಟೊಂದು ಬೆಳವಣಿಗೆ ಆಗಿದೆ ಗೋಲ್ಡಲ್ಲಿ. ನಾವು ಬಂದು ಆಗಲೇ 100 ಗ್ರಾಮ್ ಸೇರಿಸಿದಿದ್ರೆ ಅಟ್ಲೀಸ್ಟ್ 1 ಲಕ್ಷ ಆಗ್ತಿತ್ತು. ಆದರೆ ಈಗ ಅದ್ರ ಬೆಲೆ ಎಷ್ಟಾಗಿದೆ ನೋಡಿ. ಈಗ 6 ಲಕ್ಷ ಆಗ್ತಿತ್ತು ಅದ್ರ ಬೆಲೆ. ಅಟ್ಲೀಸ್ಟ್ ನಾವು ಅದನ್ನು ಸೇಲ್ ಮಾಡಿದರೂ ಕೂಡ ನಮಗೊಂದು 5.5 ಲಕ್ಷ ಆದರೂ ಸಿಗ್ತಾಯಿತ್ತು. ಸೊ ನಮಗೆ ಎಷ್ಟೊಂದು ಮಟ್ಟಿಗೆ ಲಾಸ್ ನೋಡಿದ್ರೆ, ಈಗ ಬಂದು ಒಡವೆ ತೆಗಿಬೇಕು ಅಂದರೆ ಎಷ್ಟೊಂದು ರೇಟ್ ಆಗುತ್ತೆ. ಸ್ವಲ್ಪ ಯೋಚನೆ ಮಾಡಿ. ಒಡವೆ ಇವಾಗಲಿಂದನೇ ಸೇರಿಸೋಣ, ಅರ್ಧ ಗ್ರಾಮೇ ಸೇರಿಸೋಣ. ನೀವು ಬಂದು 10 ಗ್ರಾಮ್ ಕೊಡಿಸಿ, ಒಂದು ನೆಕ್ಲೆಸ್ ಕೊಡಿಸಿ, ನನಗೆ ಒಂದು ಬಳೆ ಕೊಡಿಸಿ ಅಂತ ನಾನು ಕೇಳ್ತಿಲ್ಲ. ಅಟ್ಲೀಸ್ಟ್ ಒಂದು ಅರ್ಧ ಗ್ರಾಮ್ಗೆ ದುಡ್ಡು ಕೊಡಿ, ನಾನು ಕೂಡಿಟ್ಟು ತೆಗೆದಿಡ್ತೀನಿ. ಯಾಕಂದರೆ ನಮಗೆ ಫ್ಯೂಚರ್ ಇದೆ, ನಮ್ಮ ಮಕ್ಕಳಿದೆ. ನಾವು ಇನ್ನೊಬ್ರು ಮನೆ ಬಾಗಿಲಿಗೆ ಹೋಗಿ ನಿಲ್ಲೋದು ಬೇಡ. ಎಷ್ಟು ಜನ ನಮ್ಗೆ ಅವಮಾನ ಮಾಡಿದ್ದಾರೆ, ಎಷ್ಟು ಜನ ನಮ್ಗೆ ಇನ್ಸಲ್ಟ್ ಮಾಡಿದ್ದಾರೆ ರೀ. ನಾವು ಒಂದು ಸ್ವಲ್ಪ ದುಡ್ಡನ್ನು ಕೂಡಿಡೋದ್ರಿಂದ ನಮ್ಮ ಮಕ್ಕಳಿಗೆ ಸೇಫು, ನಮ್ಮ ಮಕ್ಕಳು ಚೆನ್ನಾಗಿರ್ತಾರೆ. ನಾವು ಬಂದು ಇನ್ನೊಬ್ಬರ ಮುಂದೆ ಕೈ ಚಾಚೋ ಅವಶ್ಯಕತೆ ಇರಲ್ಲ ಅಲ್ವಾ. ನಮ್ಮ ಹೆಣ್ಮಕ್ಳಿಗೋ ನಮ್ಮ ಗಂಡು ಮಕ್ಳಿಗೋ ನಾವು ಪಡ್ತಾ ಇರೋ ಈ ಕಷ್ಟ ಬೇಡ. ಅವರೊಂದು ಲೈಫಲ್ಲಿ ಅವರ ಕಾಲ ಮೇಲೆ ಅವ್ರು ನಿಲ್ಲುವಾಗ ನಮ್ಮನ್ನು ನೆನೆಸಿ ನೋಡ್ತಾರೆ. ಅಟ್ಲೀಸ್ಟ್ ನಮಗೂ ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ಲ ಅಂತ ಹೇಳಿ. ಆಗ ಅವ್ರಿಗೆ ಅದೇನಾಗುತ್ತೆ ಅಂದರೆ, ಇವಳು ಬಂದು ನಮ್ಮನ್ನು ದುರಾಸೆಯಿಂದ ದುಡ್ಡು ಕೇಳ್ತಿಲ್ಲ, ಎಲ್ಲೋ ಒಂದು ಸ್ವಲ್ಪ ತಾನೇ ಕೇಳ್ತಿದ್ದಾಳೆ, ನಾವು ಕೊಡೋಣ ಅಂತ 1,000 ಸಾವಿರನೇ ಕೊಡೋದಕ್ಕೆ ಶುರು ಆಗ್ತಾರೆ. ಹಾಗೆ 2,2 ಸಾವಿರ ಕೊಡೋದಕ್ಕೆ ಶುರು ಆಗ್ತಾರೆ. ನೀವು ಕೂಡಿಟ್ಟಿರೋ ದುಡ್ಡಲ್ಲಿ ಒಂದು ಸ್ವಲ್ಪ ಚಿನ್ನ ಸೇರಿಸಿ ಅವ್ರಿಗೆ ತೋರಿಸಿ, ಕೈಯಿಂದ ಮುಟ್ಟಿಸಿ, ಅವ್ರಿಗಿನ್ನೂ ಖುಷಿ ಆಗುತ್ತೆ. ಓ ಕರೆಕ್ಟು, ನನ್ನ ಹೆಂಡತಿ ಹೇಳಿದ್ದು ಕರೆಕ್ಟು ಅಂತ. ಎಲ್ಲೋ ಒಂದು ಕಡೆ ನೀವು ಸೇವ್ ಮಾಡಿರೋದು ಅವ್ರ ಕಷ್ಟಕ್ಕಾಯಿತು ಅಂದರೆ ಇನ್ನೂ ಸೇವ್ ಮಾಡೋದಕ್ಕೆ ಅವರು ನಿಮಗೆ ಕೊಡೋದಕ್ಕೆ ಶುರು ಆಗ್ತಾರೆ. ಸೊ ಹಾಗೆಯೇ ನೀವು ಕೂಡ ಒಂದು ಸ್ವಲ್ಪನೇ ಕೂಡಿಡೋದ್ರಲ್ಲಿ ಮನಸ್ಸು ಮಾಡಿ. ಹಾಗೆ ನೀವು ಕೂಡ ದುಡ್ಡನ್ನು ಎತ್ತಿಡಿ ಮನೆಗಳಲ್ಲಿ. ದುಂದು ವೆಚ್ಚ ಮಾಡದೆ, ಅವ್ರಿಗೂ ಅಷ್ಟೇ ವೇಸ್ಟ್ ಖರ್ಚು ಮಾಡ್ತಾಯಿಲ್ಲ ಅಂತ ಹೇಳಿ. ನಾನು ಮೊದಲು ಸೀರೆ ತೆಗಿತಿದ್ದೆ, ಮೊದಲು ಒಬ್ಬೊಬ್ಬಕ್ಕೂ ಒಡವೆ ಕೇಳ್ತಿದ್ದೆ, ಸೀರೆ ಕೇಳ್ತಿದ್ದೆ. ಬಟ್ ನಾನು ಈಗ ಕೇಳ್ತಿಲ್ಲ. ನಾನು ಯಾವುದೇ ರೀತಿ ವೇಸ್ಟಾಗಿ ಡ್ರೆಸ್ ತಗೋತಾ ಇಲ್ಲ, ವೇಸ್ಟಾಗಿ ಏನೂ ನಾನು ಪರ್ಚೇಸ್ ಮಾಡ್ತಾಯಿಲ್ಲ. ನಾನು ನೀವು ಕೊಟ್ಟಿರೋದೆಲ್ಲ ನೋಡಿ ಪರ್ಸಲ್ಲಿ ಎತ್ತಿಟ್ಟಿದ್ದೀನಿ, ನೀವು ಕೊಟ್ಟಿರೋದನ್ನೆಲ್ಲ ನಾನು ಕೂಡಿಟ್ಟಿದ್ದೀನಿ. ಇದರಿಂದ ಒಂದು ಸ್ವಲ್ಪ ಒಡವೆ ತೆಗೆಯೋಣ, ಬನ್ನಿ ಹೋಗೋಣ ಅಂತ ಹೇಳಿ ಒಂದು 10 ಸಾವಿರ ಕೂಡಿಟ್ಟಿದ್ರೆ ಕರ್ಕೊಂಡು ಹೋಗಿ. ಅಟ್ಲೀಸ್ಟ್ ಒಂದು 1.5 ಗ್ರಾಮ್ ಆದರೂ ಚಿನ್ನ ಸಿಗುತ್ತೆ. ಅದರಲ್ಲಿ ಒಂದು ಉಂಗುರನೋ ಇಲ್ಲ ಒಂದು ಗೋಲ್ಡ್ ಕಾಯಿನೋ ಪರ್ಚೇಸ್ ಮಾಡಿ, ಅದನ್ನು ಅವ್ರ ಕೈಯಿಂದನೇ ಪೂಜೆಗಿಡಿಸಿ. ಸೊ ಇದೆಲ್ಲ ಏನಾಗುತ್ತೆ ಗೊತ್ತಾ, ಅವ್ರ ಮನಸ್ಸಿಗೆ ನನ್ನ ಹೆಂಡತಿ ಹೇಳಿದ್ದು ಕರೆಕ್ಟು ಅಂತ ತುಂಬ ಚೇಂಜಸ್, ಬದಲಾವಣೆಗಳು ಕಾಣ್ತೀರಾ. ಇದು ಸತ್ಯವಾಗ್ಲೂ ನನ್ನ ಲೈಫಲ್ಲಿ ನಾನು ನೋಡಿದ್ದೀನಿ. ನಾನು ಕೂಡ ನಮ್ಮ ಮನೆಯವ್ರಿಗೆ ಅದನ್ನೇ ಹೇಳೋದು. ಅವರು ಮೊದಲಿಂದನೂ ಗೋಲ್ಡ್ ಇನ್ವೆಸ್ಟಲ್ಲಿ ಅವರು ಯಾವಾಗಲೂ ಅಷ್ಟೇ ನನ್ನ ಥರನೇ ಕೂಡಿಡೋದಾಗಲಿ ಎಲ್ಲನೂ. ಬಟ್ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಗ್ಯಾಪ್ ಆದಾಗ ನಾನು ಅದನ್ನು ಹೇಳಿದ್ದೆ, ಈ ನಡುವೆ ಏನೂ ಮಾಡ್ತಿಲ್ಲ, ನಾವು ತೆಗಿಬೇಕು, ಯಾಕೆ ಒಡವೆ ರೇಟ್ ಜಾಸ್ತಿ ಆಗ್ತಿದೆ, ತೆಗಿಯೋಣ, ಇನ್ಮೇಲೆ ಮಕ್ಕಳಿಗೆ 1-2 ಚೈನ್ ಮಾಡಿಸೋಣ, 1-2 ಬಳೆ ಮಾಡಿಸೋಣ ಅಂತ. ಸೊ ನಾನು ಗಂಡು ಮಕ್ಕಳು ಹೆಣ್ಮಕ್ಳು ಅಂತ ಪಾರ್ಶಿಯಾಲಿಟಿ ಹೇಳ್ತಿಲ್ಲ, ಎಲ್ಲರಿಗೂ ಒಂದು ಸೇವಿಂಗ್ಸ್ ಅಂತ ಒಂದು ಅಸೆಟ್ ಅದು. ಸೊ ಅದನ್ನು ನಾವು ತೆಗೆದಿಡೋವಾಗ ಅವ್ರ ಫ್ಯೂಚರ್ಗೆ ಎಜುಕೇಷನ್ಗೆ ಆಗುತ್ತೆ. ಈಗ ನಿಮ್ಗೊಂದು ಹೆಣ್ಮಗು ಇದೆ, ನಮಗೇನೋ ಒಂದು ಇಂಜಿನಿಯರಿಂಗ್ ಮಾಡಿಸ್ಬೇಕು ಫ್ಯೂಚರಲ್ಲಿ, ನೀವು ಒಂದು 100 ಗ್ರಾಮ್ ಒಡವೆ ಸೇರಿಸಿದ್ದೀರಾ ಅಂತಂದರೆ ಅಡಮಾನ ಇಟ್ಟಾಗಲೂ ಒಂದು 4-5 ಲಕ್ಷ ರೂಪಾಯಿ ದುಡ್ಡು ಸಿಗುತ್ತೆ. ಫ್ಯೂಚರಲ್ಲಿ ಹೇಳ್ತಿದ್ದೀನಿ ನಾನು. ಅದು ನಿಮ್ಮ ಮಗು ಫೀಸ್ಗಾಗುತ್ತೆ. ಆ ಮಗು ಓದಿ ಕಾಲ ಮೇಲೆ ನಿಂತು ಅದನ್ನು ಒಡವೆ ಬಿಡಿಸ್ಕೊಳ್ಳುತ್ತೆ. ಇಲ್ಲಾಂದರೆ ನೀವೇ ಅದನ್ನು ಒಂಚೂರು ಬಡ್ಡಿ ಕಟ್ಟಿಟ್ಟಿದ್ರೆ ಮಗುನೇ ಒಡವೆ ಬಿಡಿಸುತ್ತೆ. ಬೆಳೆದು ಒಂದು ಕೆಲಸ ಅಂತ ಸಿಕ್ಕಿದಾಗ ಮಗುಗೂ ಒಂದು ಜವಾಬ್ದಾರಿ ಅನ್ನೋದಿರುತ್ತೆ.
ಸೊ ನಾನು ಏನು ಹೇಳ್ತೀನಿ ಅಂದರೆ ಹೆಣ್ಮಗು ಆಗಲಿ ಗಂಡು ಮಗು ಆಗಲಿ ಒಂದಷ್ಟು ಒಡವೆ ಸೇರಿಸಿಡಿ, ಅದು ತುಂಬಾ ಒಳ್ಳೆಯದು ಮಕ್ಕಳಿಗೆ. ಯಾಕಂದರೆ ನಾವು ಎಷ್ಟು ಜವಾಬ್ದಾರಿಯಾಗಿ ತಂದೆ ತಾಯಿ ಇರ್ತೀವೋ ನಮ್ಮ ಮಕ್ಕಳು ಕೂಡ ಅಷ್ಟೇ ಜವಾಬ್ದಾರಿಯಾಗಿರ್ತಾರೆ. ಒಂದು ಫ್ಯಾಮಿಲಿ ಅಂತ ಬಂದಾಗ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರೂ ಕಷ್ಟಪಡಬೇಕು. ಇಲ್ಲ ಅಂತಂದರೆ ಒಂದು ಹೆಂಡತಿ ಆದವಳು ಮನೇಲಿ ದುಡಿದ್ರೆ ಗಂಡ ಈಚೆ ದುಡಿದಾಗ ಗಂಡನ ದುಡ್ಡಲ್ಲಿ ಸೇವ್ ಮಾಡಬೇಕು. ಇದು ನಾನು ಹೇಳುವಂಥ ಟಿಪ್ಪು. ಸುಮಾರು ಜನ ಬಂದು ಏನು ಮಾಡ್ತಾರೆ ಅಂತಂದರೆ ಗಂಡ ಸಂಪಾದನೆ ಧಾರಾಳವಾಗಿ ಮಾಡ್ತಾರೆ, ಚೆನ್ನಾಗಿ ಆರಾಮಾಗಿ ಖುಷಿಯಾಗಿರೋಣ ಅಂತ ಅನ್ಕೊತೀರಾ. ಖಂಡಿತವಾಗ್ಲೂ ಅದು ತಪ್ಪು. ಖುಷಿಯಾಗಿರಿ, ಬೇಡ ಅಂತೇಳಿಲ್ಲ, ಫ್ಯಾಮಿಲಿನೂ ಖುಷಿಯಾಗಿರಿಸಿ ಫ್ಯೂಚರ್ಗೆ. ನೀವು ಇವಾಗ ಖುಷಿಯಾಗಿರ್ಬೋದು, ಸಂತೋಷವಾಗಿರ್ಬೋದು, ಆದರೆ ಫ್ಯೂಚರಲ್ಲಿ ಕಷ್ಟ ಆಗಿಬಿಡತ್ತೆ ಕೂಡಿಡಬೇಕು. ನೋಡಿ, ಇದನ್ನೆಲ್ಲ ನೋಡುವಾಗ ಅನಿತಾ ಹೆಲ್ತ್ ಟಿಪ್ಸ್ 1,00,000 ಸಬ್ಸ್ಕ್ರೈಬರ್ಸ್ ಅಂತ ಓದುವಾಗ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಗೊತ್ತಾ ನನಗೆ. ಈ ಯೂಟ್ಯೂಬಲ್ಲಿ 1,00,000 ಸಬ್ಸ್ಕ್ರೈಬರ್ಸ್ ಬರೋದು ತುಂಬ ಕಷ್ಟ ಇದೆ, ಅದು ಹೆಲ್ತ್ ಟಿಪ್ಸಲ್ಲಿ. ಸೊ ಅದು ಪಡ್ಕೊಳ್ಳೋದಕ್ಕೆ ನಾನು ತುಂಬ ಕಷ್ಟಪಟ್ಟಿದ್ದೀನಿ. ಯೂಟ್ಯೂಬ್ ಮಾಡಿದ್ಮೇಲೆ ನಾನು ಕೂಡ ಒಂದು ಸ್ವಲ್ಪ ಅಂದರೆ ಒಂದು ಸಂಪಾದನೆಯಲ್ಲಿ ಆಗ್ಬೋದು, ಒಂದು ಮನಿ ಸೇವಿಂಗಲ್ಲಾಗಲಿ ಒಂದು ಸ್ಟೇಬಲ್ ಆದೆ. ಸೊ ನಮ್ಮ ಮನೆಯವ್ರಿಗೆ ನನ್ನ ಮೇಲೆ ಒಂದು ಭರವಸೆ ಇದೆ ಅಂತಂದರೆ ಪರವಾಗಿಲ್ಲಪ್ಪ, ಅವಳು ಸುಮ್ಮನೆ ಇಲ್ಲ, ಮನೇಲಿ ಏನಾದರೂ ಒಂದು ದುಡಿತಾಳೆ, ಏನೋ ಒಂದು ಮಾಡ್ತಾಳೆ ಅಂತ ಅವ್ರಿಗೂ ಒಂದು ಖುಷಿ ಇದೆ, ನನ್ನ ಮೇಲೊಂದು ನಂಬಿಕೆ ಇದೆ. ನಂಬಿ ಫೋನ್ ಮಾಡ್ತಾರೆ, ಒಂದು 20,000 ಇದೆಯಮ್ಮ ಅಕೌಂಟಲ್ಲಿ, ಒಂದು 10,000 ಇದೆಯಮ್ಮ, ನಾಳೆ ಕೊಡ್ತೀನಿ, ನಾಡ್ದು ಕೊಡ್ತೀನಿ ಅಂತ ಕೇಳ್ತಾರೆ. ಈ ಧೈರ್ಯ, ಈ ನಂಬಿಕೆ ಕೊಟ್ಟಿದ್ದು ನಾನು ಅಲ್ವಾ. ಅದು ನಾನು ಆ ಥರ ಬರೋದಕ್ಕೆ ಕಾರಣ ಏನು? ಸೊ ಯೂಟ್ಯೂಬಲ್ಲಿ ನಾನೊಂದು ಯೋಚನೆ ಮಾಡಿ ವೀಡಿಯೋಸ್ ಮಾಡಿದ್ದು. ಈ ರೀತಿ ನೀವು ಏನಾದರೂ ಒಂದು ನ್ಯಾಕ್ ಇರುತ್ತೆ, ನಿಮ್ಮ ಹತ್ರ ಒಂದು ಟ್ಯಾಲೆಂಟ್ ಇರುತ್ತೆ, ಅದನ್ನು ಉಪಯೋಗ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಅದು ನಿಮ್ಮ ಫ್ಯೂಚರಲ್ಲಿ ಒಂದು ಒಳ್ಳೆ ಬದಲಾವಣೆಯನ್ನು ತರುತ್ತೆ. ಸೊ ನನಗೆ ಗೊತ್ತಿರುವಂತಹ ಟಿಪ್ಸನ್ನು ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯ ಯಾವ ರೀತಿ ರಿಲೇಟಿವ್ ಆಗಿ ಮಾತಾಡಬೇಕು, ಯಾವ ಥರ ಮಕ್ಕಳ ವಿಷಯ ಇಟ್ಟು, ಸಂಪಾದನೆ ವಿಷಯ ಇಟ್ಟು ಗಂಡನನ್ನು ಬಂದು ಒಂದು ವಿಧದಲ್ಲಿ ನಾವು ದಾರಿಗೆ ತಗೋಬೇಕು ಅನ್ನೋದನ್ನ ನಾನು ಹೇಳಿದ್ದೀನಿ. ಯಾಕಂದರೆ ತುಂಬ ಜನ ಹೆಣ್ಮಕ್ಳು ಇದರಲ್ಲೇ ಇಡ್ಬೋದು, ಹೇಳೋದ್ರಲ್ಲೇ ಎಡುತ್ತೀರಾ, ಯಾವ ಥರ ಹೇಳಬೇಕು ಅನ್ನೋದ್ರಲ್ಲೇ ಎಡುತ್ತೀರಾ. ಸೊ ಅದನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ. ಸೊ ನಾನು ತುಂಬ ವಿಷಯಗಳನ್ನ ನಿಮ್ಮ ಹತ್ರ ಮನಿ ಸೇವಿಂಗಲ್ಲಿ ಹೇಳ್ಕೊಂಡಿದ್ದೀನಿ. ಕೆಲವ್ರು ಬಂದು ರಿಪೀಟಾಗಿ ಕೇಳ್ತೀರಾ, ಏನಂತಂದರೆ ಹಸ್ಬೆಂಡ್ ಯಾವ ಥರ ನಾವು ದಾರಿಗೆ ತಗೊಳ್ಳೋದು ಹೇಳಿ ಅಂತ. ಸೊ ಅದನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಹಂಚ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ. ಇನ್ನು ಮುಂದೆ ಯಾವ ಥರ ಮನಿ ಸೇವಿಂಗಲ್ಲಿ ಹಸ್ಬೆಂಡನ್ನು ಬಂದು ನಾವು ದಾರಿಗೆ ತಗೊಳ್ಳೋದು, ಯಾವ ಥರ ಅವ್ರಿಗೆ ಕೆಟ್ಟ ಅಭ್ಯಾಸಗಳನ್ನು ಬಿಡಿಸೋದು, ಒಳ್ಳೆ ರೀತಿಯಾಗಿ ನೈಸಾಗಿ ಮಾತಾಡಿ ಅವ್ರನ್ನ ನಮ್ಮ ಒಂದು ಒಳ್ಳೆ ದಾರಿಗೆ ನಡೆಸೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ. ಯಾಕಂದರೆ ಎಲ್ಲೋ ಒಂದು ಕಡೆ ವೀಡಿಯೋ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೆ ಸಾಕು. ವೀಡಿಯೋ ತುಂಬ ಸಿಂಪಲ್ ಬ್ಲಾಗೇನೇ ಇದು, ಬೇಜಾರು ಮಾಡ್ಕೋಬೇಡಿ. ಬಟ್ ಹೇಳಿರೋ ವಿಷಯ ದೊಡ್ಡದು, ಅದ್ರ ಬಗ್ಗೆ ಯೋಚನೆ ಮಾಡಿ. ಟೇಕ್ ಕೇರ್, ಬಾಯ್.